ಗಾಳಿಗೆ ಎದುರಾಗಿ ಔಷಧಿ ಹೊಡ್ಯಾಕಿತ್ತಿ. ನಾವೇನ್ ತರಬೇತಿ ಹೇಳಿದ್ವಿ, ಯಾವ ಮಕ್ಳು ಗಾಳಿ ಬೀಸ್ತೇವ, ಮೂಡ್ ಗಾಳಿ ಇತ್ತು ಅಂದ್ರೆ ಅದಕ್ಕೆ ಬೆನ್ನು ಮಾಡ್ಕೊಂಡು ಹಿಂಗ್ ಔಷಧಿ ಹೊಡ್ರಿ, ಕೊಡೋ ಗಾಳಿ ಇತ್ತು ಅಂದ್ರೆ ಪೂರ್ವ ಮುಖ ಮಾಡ್ಕೊಂಡು ಔಷಧಿ ಸಿಂಪಡಿಸ್ರಿ ಅಂತ ಹೇಳಿದ್ರೆ, ಆ ಕೊಡೋ ಗಾಳಿಗೆ ಎದುರಾಗಿ ಔಷಧಿ ಹೊಡಿತೀಯಲ್ಲ, ಆ ಓಟು ನಿನ್ನ ಕೈಗೆ ಮೈಗೆ ಮುಖಕ್ಕೆ ಸಿಡಿತು ಅಂದ್ರೆ ಚರ್ಮ ರೋಗ ಬರೋಂತ ಸಾಧ್ಯತೆ ಐತಿ. ಹಂಗ್ ಮಾಡ್ಬಾರ್ದು ಅಂತ ನಾವು ಹೇಳಿದ್ವಿಲ್ಲ ಸಾಹೇಬ್ರ. ಈಗ ನೀವು ಹೇಳಿದ್ರಲ್ಲ, ಈಗ ಒಂದ್ ನೆನಪಾಗ ನೋಡ್ರಿ ಸಾಹೇಬ್ರ. ಈಗ ಒಂದ್ 15 ದಿವ್ಸದ ಹಿಂಗ್ರಿ ದವಾಖಾನೆಗೆ 8 ದಿವ್ಸ ಇಟ್ಟು ಬಂದ್ರಿ. ಯಾಕೆ ಗೊತ್ತ್ರ? ಅಮ್ಮ ಬಂದತ್ರಿ ಸಾಹೇಬ್ರ, ಮೈಯಾಗ ದೇವ್ರ ಬರ್ತದ ಅಂತಲ್ರಿ, ಅವ ಸಣ್ಣ ಸಣ್ಣ ಗುಳ್ಳೆಗ್ಯಾವ್ರಿ ತಳದಾಗ ನನಗೆ. ಅದನ್ನೇನು ಹೇಳ್ಬಾರ್ದ್ರಿ, ನೋಡ್ರಿ. ಹೌದ್ರಿ, ಅದ ದೇವ್ರಿಗೇನ ಹರಕೆ ಹೊತ್ಕೋಬೇಕಂತ್ರಿ ಅದಕ್ಕೆ. ಹೌದಾ? ಹೌನ್ರಿ. ಏನಂತ? ಹಿಂಗ ಅಮ್ಮ ಬಂದೈತಿ, ಇದೆಲ್ಲ ಕಡಿಮೆ ಆಗಲ್ವಾ, ನಿನಗೆ ಹರಕೆ ಹೊತ್ಕೊಂತೇವ ಅಂತಂದು ಬೇಡಿಕೆಬೇಕಂತ. ಸಾಹೇಬ್ರ 5 ದಿವ್ಸ ಉಪವಾಸ ಇಟ್ಟಂದ್ರೆ ಅಮ್ಮ ನನಗೆ ಉಪವಾಸ ಇರ್ಲಿಕ್ಕಂತ ಹೇಳಿ. ಗಣ, ನಿನಗೆ ಏನ್ ತಿಳುವಳಿಕೆ ಹೇಳಿದ್ರು ಸಾಧ್ಯನೇ ಇಲ್ಲಪ್ಪ. ಯಾಕ್ರಿ? ಅಲ್ವ, ಎಷ್ಟೊಂದು ನಾವು ತಿಳುವಳಿಕೆ ಕೊಟ್ಟವಿ ನಿನಗ. ಮತ್ತು ಹುಂಬು ಕೆರಿ ಬಡನೆ, ಮತ್ತು ಹುಂಬುತನ ಮಾಡ್ತೀಯಲ್ಲ, ನೋಡ್ ಬಿಟ್ಟು ದವಾಖಾನೆ ತೋರಿಸ್ಕೊಂಡು ಆರಾಮಕ್ಕ. ನಿನ್ಗೆ ಎಂದಾದ್ರೂ ನೀವು ಔಷಧಿ ಹೊಡಿಬೇಕಾದ್ರೆ ಈ ಮಾಸ್ಕ್ ಹಾಕಲಿಲ್ಲ ಅಂದ್ರ, ಆ ಪ್ಯಾಂಟು ಈ ಬಟ್ಟೆ ಬಿಡಿಯಲಿಲ್ಲ ಅಂದ್ರ, ನಿನ್ನ ಎಚ್ಚರಿಕೆ ನೀನು ವಹಿಸ್ಲಿಲ್ಲ ಅಂತಂದ್ರೆ ನಮ್ಮ ಈ ಸಿಂಜೆಂಟಾ ಕಂಪನಿ ಉಸಾಬರಿಗೆ ನೀವು ಬರೋದಿಲ್ಲ. ಅವಶ್ಯ ಇಲ್ಲ, ನಮ್ಮ ನಿಯಮಗಳನ್ನು ಪಾಲಿಸ್ಬೇಕು. ಯಾಕಂದ್ರೆ ನಮ್ಮ ಸಿಂಜೆಂಟಾ ಕಂಪ್ನಿಗೆ ನಮ್ಮ ರೈತರ ಆರೋಗ್ಯ ಕೂಡ ಬಹಳ ಮುಖ್ಯ. ಅವ್ರ ಆರೋಗ್ಯಕ್ಕೆ ನಾವು ಮಾತು ಕೊಡ್ತೀವಿ. ಫಸ್ಟ್ ಏಡ್ ಬಾಕ್ಸ್ ಇಟ್ಟು ಏನ ತಡಿ, ಮಿಷನ್ ಮನಿ ನೋಡಿ ಬರ್ತಾನೆ ನೀನು. ಮಿಷನ್ ಮನಿ ಏನ್ ಚೆನ್ನಾಗಿದ್ದೀವ ಅಲ್ರಿ? ನೋಡ, ನಾನು ಶಾಣೆ ಅದೇನೆ ಗಂಗು. ಹೆಂಗ್ ಚಲೋ ಐತಲ್ರಿ? ಅಲ್ಲೋ, ಅಲ್ಲಿ ನೋಡದ ಆ ಫ್ಯೂಸ್ ಕಿತ್ತಿ ವೈರ್ ಎಲ್ಲಿ ಬೇಕಾದಲ್ಲಿ ಸಿಗಿಸಿ ಕಟ್ ವೈರ್ ಹಂಗ ಅದಾವು. ಆ ಹಸಿರು ಬಟನ್ ಹೋಗಿ ಒಳಗಲ ಬಟನ್ ಇಟ್ಟು ಒಂದು ಕಡ್ಡಿ ಇಟ್ಟು ಅದಕ್ಕೆ ಜೂನ್ ಚಲೋ ಮಾಡಾಕ ಕರೆಕ್ಟ್. ಅದು ಮತ್ತೇನಲ್ಲ, ನಾವು ತರಬೇತಿ ಕೊಡ್ಬೇಕಾದ್ರೆ ನಿನಗೆ ಅದನ್ನು ತಿಳಿಸೀವಿ ನೋಡ್ರಿ. ಕರೆಂಟು ಎಷ್ಟು ನಮಗೆ ಉಪಯೋಗ ಇದೆನೋ ಅಷ್ಟೇ ಡೇಂಜರ್ ಅದು. ದಯವಿಟ್ಟು ನಿಮ್ಮ ಮಿಷನ್ ಮನೆಯೊಳಗ ನೀವು ಚಲೋ ಮಾಡ್ತಕ್ಕಂಥ ಸ್ಟಾರ್ಟರ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ. ಆ ಫ್ಯೂಸ್ ಅನ್ನು ತಂದು ಹಾಕಿ ವೈರ್ ಅನ್ನು ಸಿಗಿಸ್ಬೇಡ್ರಿ. ಯಾಕಂದ್ರೆ ಔಷಧದಾಗ ನೀವು ಫ್ಯೂಸ್ ನ ಕೈ ಇಟ್ರಿ ಅಂತಂದ್ರೆ ಕರೆಂಟ್ ಹಿಡಿದು ಸತ್ತು ಹೋಗ್ತೀರಿ. ಶಿಸ್ತಾಗಿ ಇಟ್ಕರಿ ಅಂತ ಹೇಳಿದ್ರೆ ಮತ್ತು ಅದನ್ನ ಮಾಡಿ ಅಲ್ಲೊಂದ್ ದಿವಸ ಔಷಧ ಬಾಟ್ಲಿ ಒಟ್ಟಿ ಎದಕ್ಕಿಟ್ಟಿ ಅವನಲ್ಲಿ ಸಾಹೇಬ್ರ ಮ್ಯಾಗ ಬುದ್ದು ತೋಡಿ ಮುಚ್ಚಿ ಬಿಡ್ತೇನ್ರಿ ಎಲ್ಲ. ಈಗ ಕರೆಂಟಿನ ಮನೇಲಿ ಹೇಳಿದ್ರಲ್ಲ, ಅಲ್ಲಿ ಹಿಂಗ ವೈರ್ ಹಿಂಗ್ ಬಿದ್ದಾವ್ರಿ, ಅದ್ರ ಮೇಲೆ ನನ್ನ ಮಕ್ಕಳು ಬಂದು ಚೌಕಾಲಿ ಆಡ್ತಾರೆ. ಆಡ್ಲಿವಾ ಆ ವೈರ್ ಮೇಲೆ ಜೋಕಾಲಿ ಅವು ಆಡ್ಕೊಂತ ಹಂಗ ಮ್ಯಾಗ ಹೋಗ್ರಿ. ನಿಮಗೆ ಎಷ್ಟು ತಿಳುವಳಿಕೆ ಹೇಳ್ಬೇಕು, ಎಷ್ಟೊಂದು ನಾವು ತಿಳಿಸ್ಬೇಕು. ನನಗಂತೂ ಸಾಕಾಗ್ಬೇಕು. ನಿಮ್ ಮುಸಾಬರಿನ ಸಾಕ್ಬಾರ್ದು. ಹೇಳ್ರಿ ಸಾಹೇಬ್ರ, ಹೇಳ್ರಿ. ಇವು ಸೋಪಿನ ಹಾಳಿಗಳಿಗೆ ಇವು ಕೊಟ್ಟಿತ್ತಿಲ್ಲ, ಹಂಗಾಗಿ ನೀನು ತಗೊಂಡ್ಬಂದಿ. ಹೌದ್ರಿ. ಹೌದಾ? ಔಷಧಿ ಹೊಡೆದ ನಂತರ ಅಥವಾ ಕ್ರಾಸ್ ಮಾಡಿದ ನಂತರ ಈ ಒಂದು ಸೋಪ್ ಹಚ್ಕೊಂಡು ಕೈ ತಗೊಂಡ್ಬಿಟ್ರೆ ಆಯ್ತು. ಹಚ್ಕೊಂಡ್ ಏನು ತಿಳುವಳಿಕೆ ಗಂಡ ಹೆಂಡತಿ ಸಿಕ್ಕಿರುವ ಅಲ್ಲ. ಮೊನ್ನೆ ನಿಮ್ ಮನೆಗೆ ಬಂದಾಗ ಇದನ್ನ ಬಾಗಿಲಿಗೆ ಹಾಕಿರಿ. ಇದೇನು ತೋರ್ಸಕ್ ಹೇಳು ಆಗೈತಿ ಅಂತ ಹೇಳ್ತಿ ಬಾಯಿಂದ. ಮೊದಲು ಏನೇನೈತಿನ್ರಿ, ಬಡತನ ಇತ್ತು, ಸಾಲ ಮಾಡ್ಕೊಂಡು ಕಷ್ಟದಾಗಿದ್ದೆ. ಯಾವಾಗ ಸಿಮೆಂಟ್ ಕಂಪ್ನಿ ಸೀಡ್ಸ್ ಅನ್ನು ನಾನು ಮಾಡಾಕತ್ತಿದೆ, ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯಕತ್ತಿಂದ ಸೀಡ್ಸ್ ಮಾಡಾಕತ್ತಿಂದ ನಾನು ಸುಖಿ ಜೀವಿ ಆಗೇನ್ರಿ. ನನ್ನ ಹೆಂಡತಿ ಆಸೆಗಳನ್ನು ಪೂರೈಸಿನಿ, ಮಕ್ಕಳು ಓದಾಕ್ ಹಚ್ಚೀನಿ ಅಂತ ಹೇಳ್ದವ. ಇಷ್ಟೆಲ್ಲ ಸುತ್ತದ ಹಿಂದ ಇವನ್ನೆಲ್ಲ ಅನ್ಸಲ್ಸಾಕತ್ತಿದ್ದು ನಮ್ಗೆ ನೋವು ಅನ್ಸಲ್ಲ. ಹೌದ್ರಿ, ಸತ್ಯ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡಾಕತ್ತೀರಿ. ಇಲ್ರಿ ಅಪ್ಪ, ಇನ್ನ ಚಾಚು ತಪ್ಪದಂಗ ನೀವ್ ಹೇಳಿದ್ದನ್ನ ಪಾಲಿಸ್ತೀವಿ ಸಾಹೇಬ್ರ. ಪಾಲಿಸ್ತೀರಿ ಇಲ್ಲ ಒಳ್ಳೇದು. ಇದನ್ನ ನಿಮ್ಗೆ ಶೆಕೆಯಾದಾಗ ಗಾಳಿ ಹೊರಕರಿ ಅಂತಾನು ಕೊಟ್ಟೇವೆ.
ಹೊಡ್ಕೊಂಡು ಗಾಳಿ ಹೊಡ್ತೀರಿ. ಆದ್ರೆ ಇದ್ರೊಳಗೂ ಕೂಡ ಅನೇಕ ಮಾಹಿತಿಗಳಿದಾವೆ. ಸಿಂಜೆಂಟ ನಮ್ಮ ರೈತರ ಕಾಳಜಿ ಮಾಡುತ್ತದೆ. ಇದರ ವಿಷಯ ಇದೆ. ನಿನಗೆ ಓದಲಿಕ್ಕೆ ಬರಲಿಲ್ಲ ಅಂದ್ರೆ ನಿನ್ನ ಮಗನ ಕೂಟಗಾರ ಓದಿಸ್ಕೋಬಹುದು, ನೆರೆ ಹೊರೆಯವರು ಕೂಟಗಾರ ಓದಿಸ್ಕೊಂಡು ತಿಳ್ಕೋಬಹುದು. ನಮ್ಮ ಸಿಂಜೆಂಟ ಕಂಪ್ನಿ ಏನೇನು ರೈತರಿಗೆ ಸಲಹೆ ಸೂಚನೆಗಳನ್ನ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಇದ್ರೊಳಗೆ ನಾವು ಕೊಟ್ಟೇವೆ. ಇದ್ರೊಳಗೂ ನಮ್ಮ ಸುಖಿ ಕುಟುಂಬ ಅಂತಕ್ಕಂಥ ಸಿಂಬಲ್ ಅನ್ನ ನಾವು ಇಟ್ಟೇವೆ. ನಮ್ಮ ಉದ್ದೇಶ ಏನು ಅಂತಂದ್ರೆ ನಮ್ಮ ರೈತರ ಕುಟುಂಬಗಳು ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಅವ್ರ ಮಕ್ಕಳು ಹೆಚ್ಚಿನ ಶಿಕ್ಷಣವನ್ನು ಪಡಿಬೇಕು. ಇಂಥವೆಲ್ಲ ಕನಸುಗಳನ್ನ ನಾವು ಇಟ್ಕೊಂಡಿದ್ದೀವಿ. ಅಂದಂಗ ಇರ್ಲಿ, ಇನ್ನಾದ್ರೂ ಮುಂದೆ ಇವನ್ನೆಲ್ಲ ಪಾಲಿಸಿ, ದಯವಿಟ್ಟು ಪಾಲಿಸಿ. ನಿನ್ನ ಆರೋಗ್ಯ ಕಾಪಾಡಿಕೆ, ನಮ್ಮ ಕಂಪ್ನಿ ನಿಯಮಗಳನ್ನು ಪಾಲಿಸು, ನಿನ್ ಒಳ್ಳೇದಾಗ್ತದೆ. ಹ್ಞೂನ್ರಿ ಸಾಹೇಬ್ರ. ಇಲ್ರಿ ಸಾಹೇಬ್ರ, ಕೆರೆನ ನನಗ ಎಲ್ಲ ಒಂದ್ ಸ್ವಲ್ಪ ತಲೆಯಾಗ ನೆನಪಿನ ಶಕ್ತಿ ಉಳಿಯೋದಿಲ್ರಿ. ಅದಕ್ಕಿಂತ ಅವನ್ನೆಲ್ಲ ತಪ್ಪು ಮಾಡಿದ್ರಿ. ನಾನಲ್ಲ ಗಂಗೆ ಕೇಳಿದಿಲ್ಲ. ಇನ್ನ ಹೊರಗಿಲರಿಗೆ ನಿಟ್ಟೂರು ಜನರಿಗೆ ನಮ್ಮ ರೈತಾಪಿ ಬಂಧುಗಳಿಗೂ ತಿಳಿಸ ಏನ ಇಲ್ರಿ ಸಾಹೇಬ್ರ. ನಿಮ್ಮ ಕಂಪ್ನಿ ಬಗ್ಗೆ ನಾನು ಒಂದು ಹಾಡ್ ಬರ್ದೇನ್ರಿ ಸಾಹೇಬ್ರ. ಆಯ್ತು ನೋಡು, ಸೂರ್ಯಕಾಂತಿ ಬೆಳೆ ನೋಡಿದೆ, ಬಹಳ ಚೆನ್ನಾಗಿ ಬೆಳೆದಿ. ಈ ಏರಿಯಾದೊಳಗ ಸೂರ್ಯಕಾಂತಿ ಸ್ವೀಟ್ಸ್ ಬಹಳ ಚೆನ್ನಾಗಿ ಆಗೋದು ಅನ್ನೋದನ್ನ ಹೆಚ್ಚು ರೈತರು ನಮ್ಮ ಸಿಂಜೆಂಟ ಕಂಪ್ನಿಯಿಂದ ಸೂರ್ಯಕಾಂತಿ ತಗೊಂಡು ಬೆಳೀತಾ ಇದ್ದಾರೆ. ಆದ್ರೆ ಯಾವ ಕಾರಣಕ್ಕೂ ಚಿಕ್ಕ ಮಕ್ಕಳನ್ನ ಆ ಗಂಡು ಸೂರ್ಯಕಾಂತಿಯಿಂದ ಪೌಡರ್ ತೆಗಿಯಕ್ಕಾಗ್ಲಿ, ಕ್ರಾಸ್ ಮಾಡಕ್ಕಾಗ್ಲಿ ಹಚ್ಚಂಗಿಲ್ಲ. ನಮ್ಮ ಸಿಂಜೆಂಟ ಕಂಪ್ನಿ ಮಕ್ಕಳ ಸಲುವಾಗಿ ಕೂಡ ಬಹಳ ಕಾಳಜಿ ವಹಿಸ್ತೈತಿ. ಸರ್ಕಾರ 14 ವರ್ಷದ ಒಳಗಿನ ಮಕ್ಕಳನ್ನ ಯಾವುದೇ ಕಾರ್ಯಕ್ಕೆ ಬಳಸಿಕೊಳ್ಬಾರ್ದು, ಅದು ಬಾಲ ಕಾರ್ಮಿಕ ಪದ್ಧತಿ ಆಗ್ತದೆ ಅಂತ ಅಂದ್ರೆ ನಮ್ದು ಇನ್ನೂ ಅದ್ರಕ್ಕಿಂತ ಒಂದು ವರ್ಷ 15 ವರ್ಷ ಇರ್ತಕ್ಕಂಥ ಮಕ್ಕಳನ್ನ 15 ವರ್ಷವರೆಗಿನೂ ಇರ್ತಕ್ಕಂಥ ಮಕ್ಕಳನ್ನ ಯಾರನ್ನೂ ಬಳಸ್ಕೊಳ್ಕೂಡುದು, 15 ಮೇಲ್ಪಟ್ಟಂತ ಮಕ್ಕಳನ್ನ ಬಳಸ್ಕೋಬಹುದು ಅನ್ನೋಂತ ಒಂದು ನಿಯಮವನ್ನು ನಾವು ಮಾಡ್ಕೊಂಡೇವಿ. ಸರ್ಕಾರದಕ್ಕಿಂತ 1 ವರ್ಷ ಹೆಚ್ಚಿಗೆ ಮಾಡ್ಕೊಂಡವ್ ನಾವು. ಹೌದಾ? ಅಂತದೇನಾರ ಕಂಡು ಬಂತು ಅಂದ್ರೆ ನಮ್ಮ ಸಿಂಜೆಂಟ ಕಂಪ್ನಿ ನಿಮ್ಮ ಜೊತೆಗೆ ವ್ಯವಹಾರವನ್ನ ಬಂದ್ ಮಾಡಬೇಕು. ಇಲ್ಲ ಸಾಹೇಬ್ರೆ, ನೀವು ಅಂದಿದ್ದ ಮಾತು ನೆನಪೈತ್ರಿ ನನಗ. ಹಿಂಗಾಗಿ ಮನ್ಯಾಗ ಇರೋ ಮಕ್ಕಳನ್ನೆಲ್ಲ ನಾ ಸಾಲಿ ಕಳ್ಸಾಕತ್ತೇನ್ರಿ ಸಾಹೇಬ್ರೆ. ಕಳಿಸ್ತೀಯ? ಹೌನ್ರಿಪ್ಪ, ಹೌನ್ರಿ. ಇನ್ನೆಂದು ಇವ್ನ ಬಿಸಾಕಲ್ಲೋದಲ್ಲ? ಇಲ್ರಿಪ್ಪ, ಹೋಗಿತ್ತೇನ್ರಿ ಸಾಹೇಬ್ರೆ. ಊಟ ಮಾಡ್ಬೇಕಾದ್ರ ಕ್ರಿಮಿನಾಶಕ ನೀವು ಸಿಂಪಡಿಸಿದ್ದಿ ಅಂದ್ರೆ ಸೋಪ್ ಹಚ್ಚಿ ಕೈ ತಗೊಂಡು ಊಟ ಮಾಡ್ತೀವಲ್ಲ. ಮನಿಗ್ ಹೋಗಿ ಕೈ ತಗೊಂಡ ಊಟ ಮಾಡ್ತಾರ. ಮನಿಯೊಳಗ ಎಲ್ಲಿ ಬೇಕಂದ್ರೆ ಹುಡುಗ ಆಡಕ್ ಕೊಡಂಗಿಲ್ಲ. ಅವನ್ನ ಬಾಕ್ಸಿನೊಳಗ ಕಿಲಿ ಹಾಕಿ ಅವ್ರ ಕೈಗೆ ಸಿಗದ ಹಾಗೆ ಮೇಲೆ ಯಾವ್ದಾದ್ರು ಸ್ಥಳದೊಳಗೆ ಇಡಬೇಕು. ಅಕ್ಕಿ ಮನೆಗಿಟ್ರ ಏನಾದ್ರ ಉಳ್ಳಿ ಬಿತ್ತು ಅಂದ್ರ ದನದ ಮೇವನ ಕುಡಿದ್ರೆ ದನ ಸಾಯ್ತಾವು. ಇವನ್ನೆಲ್ಲ ಎಚ್ಚರಿಕೆ ವಹಿಸ್ಬೇಕು. ಆ ಮಿಷನ್ ಮನಿ ಯಾವಾಗ ರಿಪೇರಿ ಮಾಡಿಸ್ತೇನ್ರಿ, ನಾಳಿಂದ ನಾ ಶುರು ಮಾಡಿಸ್ತೇನ್ರಿ ಸಾಹೇಬ್ರ. ಇವತ್ತೇನಾಗೈತಿ ಹೇಳಿ ಸಾಹೇಬ್ರ, ಈಗ ಒಂದ್ ಸ್ವಲ್ಪ ಪ್ಯಾಟಿ ಕರ್ಕೊಂಡ್ರಿ ನಾಳೆ ಮಾಡಿಸ್ಬೇಕಾದ್ರೆ. ಹ್ಞೂನ್ರಿ ಸಾಹೇಬ್ರ, ಯಾರು ಬರ್ತಾನೆ ನೋಡ್ತಾನೆ. ಹೌನ್ರಿ ಸಾಹೇಬ್ರ. ಅದು ಇದು ಹೇಳ್ತಿರಲ್ಲ ಗಂಗಿ, ಹಾವು ಪಾವು ಕಡದ್ರೆ ಅದು ಒಂದ್ ಅಂತಿದ್ದಾರೆ ನನ್ನ ಯಜಮಾನ. ಅಲ್ಲಿ ಸಾಹೇಬ್ರು ಒಂದೇನೋ ತಂದಿರು ಅಂದ್ರು, ಅದೇನಾರ ಕಡಿ ತಂದ್ರೆ ಈಗ ಸಾಹೇಬ್ರ ಅದು ನನಗೆ ಗೊತ್ತಿಲ್ಲ ಸಾಹೇಬ್ರ. ನೆನಪೈತ್ರಿ ಸಾಹೇಬ್ರ, ಅದು ಹೇಳಿದ್ರಲ್ರಿ ನೀವು. ಗೊತ್ತಿಲ್ಲ, ಏನೋ ಈಟು ಡಬ್ಬಿ ಇಡ್ಬೇಕಂತ ಅದಕ್ಕ ಏನೋ ಹಾವು ಕಡಿತಂದ್ರ ಅದ್ನೇನೋ ಮಾಡ್ತೀವಿ ಅಂದ್ರಲ್ರಿ. ಫಸ್ಟ್ ಏಡ್ ಬಾಕ್ಸ್ ಅಂತ ಕೊಟ್ಟಿದ್ದ. ಏನ್ ಸಾಹೇಬ್ರ? ಫಸ್ಟ್ ಏಡ್ ಬಾಕ್ಸ್, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಅಂತ. ಅದನ್ನ ನಾವು ಹೊಲದೊಳಗೆ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ನಮ್ಮ ರೈತಾಪಿ ಜನರು, ನಮ್ಮ ಹೊಲಕ್ಕೆ ದುಡ್ಲಿಕ್ಕೆ ಬರ್ತಕ್ಕಂಥ ಕೂಲಿಕಾರರು ಅಚಾನಕವಾಗಿ ಹಾವು ಕಡಿಬಹುದು ಅಥವಾ ಚೋಳು ಕಡಿಬಹುದು, ಯಾವುದೇ ಒಂದು ಗಾಯ ಆಗ್ಬಹುದು. ಈಗ ಸಲಿಕೆ ತಗೊಂಡು ಕೆಲಸ ಮಾಡ್ತಿರ್ತಾನೆ, ಹಿಂಗ್ ಮಣ್ಣು ಎಳಿಬೇಕಾದ್ರೆ ಬಾರಿ ಬಡಿತು ಅಂತಂದ್ರೆ, ಸಲಿಕೆ ಬಡಿತು ಅಂದ್ರೆ ಅದು ಜಂಗ್ ಹಿಡಿದಿರ್ತೈತಿ. ಅದರಿಂದ ಆ ಗಾಯ ಗ್ಯಾಂಗ್ರೀನ್ ಆಗಬಹುದು. ತಕ್ಷಣ ಅದ್ರೊಳಗಿರ್ತಕ್ಕಂಥ ಡೆಟಾಲ್ ಹಚ್ಚಿ ಒಂದಿಷ್ಟು ಹಳ್ಳಿ ಇಟ್ಟು ಅದನ್ನ ನಾವು ಬ್ಯಾಂಡೇಜ್ ಮಾಡಿದ್ವಿ ಅಂತಂದ್ರೆ ಎಷ್ಟೋ ಆ ನೋವು ಶಮನ ಆಗ್ತದೆ, ಅಥವಾ ಆ ಗ್ಯಾಂಗ್ರೀನ್ ಆಗ್ತಕ್ಕಂಥದ್ದನ್ನ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಮುಂದೆ ಟಿಟಿ ಇಂಜೆಕ್ಷನ್ ಮಾಡ್ಕೋಬಹುದು. ಹೌದಾ? ಮತ್ತೆ ಕೂಲಿಗಾರರಿಗೆ ಅದನ್ನು ಹೇಳಿವಿ, ಹೆಣ್ಮಕ್ಳಿಗೆ ಬೇರೆ ಕೂಲಿ, ಗಂಡ್ಮಕ್ಳಿಗೆ ಬೇರೆ ಕೂಲಿ ಅಲ್ಲ, ಸಮಾನವಾದಂತ ಕೆಲಸಕ್ಕೆ ಸಮಾನವಾದಂತ ಕೂಲಿಯನ್ನು ಕೊಡಬೇಕು ಅಂತಕ್ಕಂಥ ತತ್ವವನ್ನ ನಮ್ಮ ಸಿಂಜೆಂಟ ಕಂಪನಿ ಅಳವಡಿಸಿದಕ್ಕೆ ಅದನ್ನು ತಿಳಿಸೀವಿ. ಮತ್ತೆ ನಿಮ್ಮ ಹೊಲಕ್ಕೆ ದುಡಿಲಿಕ್ಕೆ ಬರ್ತಕ್ಕಂಥ ಕೂಲಿಗಾರರಿಗೆ, ಕೆಲಸ ಮಾಡ್ತಕ್ಕಂಥವ್ರಿಗೆ, ಅವ್ರಿಗೂ ಕೂಡ ಊಟ ಮಾಡ್ಲಿಕ್ಕೆ ನೆರಳು ಮತ್ತು ವಿಶ್ರಾಂತಿ ಅದು ನೀವು ಕಂಪಲ್ಸರಿ ಅವ್ರಿಗೆ ಕೊಡಬೇಕಾದಂತ ಮೂಲಭೂತ ಸವಲತ್ತು ಅದು ಮಾಡ್ಲಿಕ್ಕೆ ಬೇಕು. ಹೌದಾ? ಯಾವುದೇ ಕೂಲಿ ತಾರತಮ್ಯ ಮಾಡಂಗಿಲ್ಲ, ಸಣ್ಣ ಮಕ್ಕಳ ದುಡಿಯಾಕಿಲ್ಲ. ಸಾಹೇಬ್ರ, ಇನ್ನೊಂದು ಇದು ಹೇಳಿದ್ರಲ್ರಿ, ಅವ್ ಕಾಲಿಗೆ ಹಕ್ಕ್ಯಾಣ ಏನಾವ ಮನ್ಯಾಗ ಇಟ್ಟನ್ರಿ ಪಡಸಾಲಿ ಮೇಲೆ ನೆಲಗಣೆ ಇರ್ತಂತ ಅಲ್ಲಿಟ್ಟಿ
ಅಲ್ಲಿ ಇಟ್ಟಿದ್ದವ್ರಿ ನಾ ಕಬ್ಬಣ ಅವ್ ಬರ್ತಾವಲ್ರಿ ಅದಕ್ಕೆ ಹಾಕಿದೆ ಅವನು ಮಾರಾಕ ಹಾಕ್ಬಿಟ್ಟೆ ಅಲ್ಲಿ ಹುಟ್ಟಿ ಒಕ್ಕಟ್ಟು ಬಿಟ್ಟಿದ್ದಾನೆ ಇವ್ಯಾದಕ್ ಬೇಕಾ ಅಂತ ಕಬ್ಬಣ ಅವ್ ಬಂದು ನೋಡು, ಒಂದು ಗಂಡಿನ ಬೆಳವಣಿಗೆ ಹಿಂದ ಒಬ್ಬ ಮಹಿಳೆ ಇರ್ತಾಳೆ. ನಿನ್ನ ಗಂಡ ಸುಧಾರಣೆ ಆಗ್ಬೇಕು ಅಂತಂದ್ರೆ ನಿನ್ನ ಕಾಳಜಿ ಬಹಳ ಮುಖ್ಯ. ನಮ್ಮ ರೈತರು ದುಡಿತಾರ ಬರ್ತಾರ, ಆದ್ರೆ ಅವ್ರ ಮನೆಯವರು ಅವರ ಹೆಣ್ಣು ಮಕ್ಕಳು ಅದ್ರ ಆ ಗಂಡನ ಆರೋಗ್ಯದ ಬಗ್ಗೆ ಅವನು ಅನುಸರ್ತಕ್ಕಂತ ಜೀವನ ಪದ್ಧತಿ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಬೇಕು. ನೀನ್ ಕಾಳಜಿ ವಹಿಸಿದ್ರೆ ಮಾತ್ರ ಒಳ್ಳೇದಾಗ್ತದೆ. ಇಲ್ಲ ಸಾಹೇಬ್ರ, ಇದ್ದೇನು ನನಗೆ ಗೊತ್ತಿರ್ಲಿಲ್ಲ. ಈಗೆಲ್ಲ ತರದ್ದು ತಿಳಿಸ್ಕೊಟ್ರಿ ನನಗ. ಇದು ಹೊಲಕ್ಕ ಔಷಧಿ ಹೊಡೆಯೋದು, ಆಮೇಲೆ ಏನಾರ ಕಾಯಿ ನೋವಾದ್ರೆ ಯಾವ ತರ ನಾವು ಪ್ರಥಮ ಚಿಕಿತ್ಸೆ ಮಾಡ್ಕೋಬೇಕು ಅನ್ನೋದು, ಮಕ್ಕಳನ್ನ ದುಡ್ಯಾಕ್ ಹಚ್ಚಬಾರ್ದ ಅನ್ನೋದು, ಇವನ್ನೆಲ್ಲ ತಿಳಿಸ್ಕೊಟ್ರಿ ಸಾಹೇಬ್ರ. ನೀವ್ ಹೆಂಗ್ ಹೇಳ್ತೀರಿ ಹಂಗ ಕೇಳ್ತೇವಿ. ಯಾಕಂದ್ರೆ ನಮ್ ಭೂಮಿಯಾಗ ಈಗ ನಾವು ಬಂಗಾರ ತೆಗಿತಾ ಇದ್ದೇವ್ರಿ ಸಾಹೇಬ್ರ. ನಿಂದೇಟ ಅವ್ರಿಂದ ನಾವು ಬಂಗಾರ ತೆಗಿತಾ ಇದ್ದೇವೆ. ನೀವ್ ಹೆಂಗ್ ಹೇಳ್ತೀರಿ ಹಂಗ ಕೇಳ್ತೇವ್ರಿ ಸಾಹೇಬ್ರ. ಸಂತೋಷ. ಇನ್ ಮುಂದಾದ್ರೂ ಅವನ್ನೆಲ್ಲ ಅಳವಡಿಸ್ಕೊಂಡು ಒಳ್ಳೆ ಸುಖಿ ಜೀವನ ಸಾಹೇಬ್ರ ಮನೆ ಕಡೆ ಬಂದು ಹೋಗ್ರಿ. ಇಲ್ಲ, ಇವತ್ತು ಬರಲ್ಲ, ಮುಂದೊಂದು ವೇಳೆ ಬಂದ ನಾ ಟೈಮ್ ಬರ್ತಾನಲ್ಲ ಯಾವ ಕಾರಣಕ್ಕೂ ಹೋಗ್ಬೇಡ್ರಿ. ಅದನ್ನ ಚೆಲ್ಲಿ ಬಿಡವ, ಎಲ್ಲಿ ಬೇಕಾದ್ರೆ ಚೆಲ್ಲಿ ಬಿಡ, ಮಣ್ಣಾಗ ಹೋಗ್ಬಿಡು. ಯಾಕಂದ್ರೆ ನೀವು ಮತ್ತೆ ಏನಿಲ್ರಿ ಸಾಹೇಬ್ರ, ನನಗೆ ಏನಿಲ್ರಿ. ಹಂಗಾದ್ರೆ ಅದೇ ಒಂದ್ ತುತ್ತು ಬಾಯಿಗೆ ಇಟ್ಕೊಂಡಿದ್ರಿ ನೀವು ಬಂದ್ರಿ ಅಪ್ಪ ಸಾಹೇಬ್ರ. ಇಲ್ಲಿ ಉಗಳೇನ್ರಿ, ಉಗಳೇನೈತಿ ಹೌದ್ರೆ ನನಗ್ ತಿನ್ಸಿದ್ರು ಪ್ರೀತಿಯಿಂದ ನಾನು ಏನಾಗಲ್ಲ. ಆದ್ರೆ ಬಹಳ ಎಚ್ಚರಿಕೆ ವಹಿಸ್ರಿ. ಏನ ನಿಮ್ಗೆ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಆಗಿತ್ತು ಅಂದ್ರೆ ತಕ್ಷಣ ಇನ್ನೇನು ಅದಿದು ತೆಮ್ಗಿ ತಗೊಂಡ್ ಹೋಗಕ್ಕ ಡಬ್ಬಿ ತಗೊಂಡ್ ಹೋಗಿದ್ನಲ್ರಿ, ಮೈ ಕೈ ಎಲ್ಲಾ ಕಡಿಯಾಕತ್ತಿತ್ರಿ. ಮತ್ತೆ ನಾ ಎಲ್ಲ ಹಂಪ್ ಬಂದಂತ ಮಾಡಿದ್ದೆ. ಈಗ ನೀವು ಹೇಳಿದ್ರೆ ನಾಳೆ ದವಾಖಾನಿಗೆ ಹೋಗ್ಲಿ. ಅದೇನ್ ಕಡಿಬೇಕು ಅಲ್ಲೇ ಕಡೆ ದಯವಿಟ್ಟು ಆ ಔಷಧಿ ಬಾಟ್ಲಿಗಳೊಳಗ ನೀರು ತುಂಬ್ಕೊಂಡು ಹೊರಗಡೆ ಹೋಗೋದನ್ನ ಮಾಡಬಾರ್ದು. ಇಲ್ರಿ ಇಲ್ರಿ, ಅದು ಹೋಗ್ಬಿಟ್ಟಕ್ಕಂಥ ಕ್ರಿಮಿನಾಶಕ ಚರ್ಮ ಕೊಟ್ಟು ಅಂತಂದ್ರೆ ಅದು ಪರಿಣಾಮ ಆಗ್ತೈತಿ. ದಯವಿಟ್ಟು ಆ ರೀತಿ ಮಾಡಬೇಕು. ಪ್ಲಾಸ್ಟಿಕ್ ಶಾಪ್ ಏನು 5 ರೂಪಾಯಿ 10 ರೂಪಾಯಿ ಕೊಟ್ಟು ಸಿಗ್ತಾವ, ಆಯ್ತ್ರಿ. ಅಂಥವನ್ನ ಬಳಸಿ. ಆಯ್ತು, ಇವನು ಹುಡುಕಿ ಅಂದ್ರ ಹೌನ್ರಿ ಸರ್, ಬರ್ಕೊಂಡು ಗೊತ್ತಾಗ್ತದೆ. ನಮಗೆ ಇದೆ. ಹೌನ್ರಿ, ನಮಸ್ಕಾರ. ಇವೆಲ್ಲ